ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಆಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನದೇವರ ವಾಕ್ಯ ಕೀರ್ತನೆಗಳ ಭಾಗ 3ನೇ ಅಧ್ಯಾಯ 5ನೇ ವಾಕ್ಯ. ನಾನು ಮಲಗಿ ನಿದ್ದೆಗೈದು ಎಚ್ಚೆತ್ತೇನು, ಏಕೆಂದರೆ ಯೆಹೋವನು ನನ್ನನ್ನು ಕಾಪಾಡಿದನು. ದೇವರಿಗೆ ಸ್ತೋತ್ರ. ಸ್ಯಾಮ್ಸ್ ಚಾಪ್ಟರ್ 3 ವರ್ಸ್ 5. I lay down and sleep, and all night long the Lord protects me. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ಪ್ರೀತಿ ದೇವ್ರ ಮಕ್ಕಳೇ, ನಾನು ಮಲಗಿ ನಿದ್ದೆಗೈದು ಎಚ್ಚೆತ್ತೇನು. ಭಕ್ತನು ಹೇಳ್ತಾ ಇದ್ದಾನೆ, ನಾನು ಮಲಗಿ ನಿದ್ರೆಗೈದು ನಾನು ಎಚ್ಚೆತ್ತೇನು, ಏಕೆಂದರೆ ಯೆಹೋವನು ನನ್ನನ್ನು ಕಾಪಾಡಿದನು. ದೇವರಿಗೆ ಸ್ತೋತ್ರ. ದೇವರು ನಿದ್ರೆಯಲ್ಲೂ ನಮ್ಮನ್ನು ಕಾಪಾಡುವವರಾಗಿದ್ದಾರಾ? ಎಸ್, ಆಮೆನ್. ನಮಗೆ ಗೊತ್ತು, ಎಷ್ಟೋ ದೊಡ್ಡ ದೊಡ್ಡ ಸ್ಥಾನದಲ್ಲಿರ್ತಕ್ಕಂಥವ್ರಿಗೆ, ಐಶ್ವರ್ಯವಂತರಿಗೆ ಭಾಳಷ್ಟು ಕಾವಲುಗಳಿರುತ್ತೆ. ಆದರೆ ಅದೆಲ್ಲ ಸಹ ಅವ್ರಿಗೆ ಸಮಾಧಾನವನ್ನು, ನೆಮ್ಮದಿಯಿಂದ ನಿದ್ರೆ ಮಾಡ್ತಕ್ಕಂಥದ್ದನ್ನ, ಆರೋಗ್ಯವನ್ನು, ಬಲವನ್ನು ಕೊಡ್ಲಿಕ್ಕೆ ಸಾಧ್ಯ ಅಂದರೆ ಖಂಡಿತ ಇಲ್ಲ. ಅದೆಲ್ಲ ಹೊರಗಿನ ಪ್ರೊಟೆಕ್ಷನ್ ಇರ್ಬೋದು, ಆದರೆ ಮನುಷ್ಯನ ಅಂತರದಲ್ಲಿ, ಮನುಷ್ಯನ ಜೀವಕ್ಕೆ, ಮನುಷ್ಯನ ಶರೀರಕ್ಕೆ ಅದು ರಕ್ಷಣೆ ಕೊಡೋಕ್ಕೆ ಸಾಧ್ಯ ಅಂದರೆ ಇಲ್ಲ. ಆದರೆ ದೇವರು ತನ್ನ ಭಕ್ತರಿಗೆ ನಿದ್ರೆಯಲ್ಲೂ ಸಹ, ಹಗಲಲ್ಲೂ ರಾತ್ರಿಯಲ್ಲೂ ಸಹ ನಾನು ಕಾವಲುಗಾರನಾಗಿದ್ದೇನೆ, ನಿಮ್ಮ ಹಿಂದೆಯೂ ಮುಂದೆಯೂ ನಿಮ್ಮ ಸುತ್ತಲೂ ನಾನು ಕಾವಲುಗಾರನಾಗಿದ್ದೇನೆ ಅಂತ ದೇವರು ನಂಬಿಗಸ್ತನಾಗಿ ವಾಗ್ದಾನ ಮಾಡಿದ್ದಾನೆ. ಸೊ ಆ ನಂಬಿಗಸ್ತಿಕೆಯಲ್ಲಿ ಆತ ನಮ್ಮನ್ನು ಕಾಪಾಡ್ತಾನೆ. ಅಷ್ಟು ಮಾತ್ರ ಅಲ್ಲ, ಮುಂಜಾನೆ ಸಹ ನಮಗೆ ಹೊಸ ಬಲವನ್ನು, ಹೊಸ ನಿರೀಕ್ಷೆಯನ್ನು, ಆದರಣೆಯನ್ನು, ಸಹಾಯವನ್ನು, ಆಶೀರ್ವಾದಗಳನ್ನ ಕೊಟ್ಟು ನಡೆಸುವುದರಲ್ಲಿ ನಾನು ನಂಬಿಗಸ್ತನಾಗಿದ್ದೇನೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಪ್ರಲಾಪಗಳ ಪುಸ್ತಕ 3ನೇ ಅಧ್ಯಾಯದಲ್ಲಿ ದೇವರು ಹೇಳ್ತಾ ಇದ್ದಾರೆ, ಪ್ರತಿ ಮುಂಜಾನೆ ನನ್ನ ಕೃಪೆ ಹೊಸದಾಗಿರುತ್ತೆ ನಿಮಗೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಆತನ ಕೃಪೆ, ಆತನ ಸಮಾಧಾನ, ಆತನ ಆದರಣೆ, ಆತನ ರಕ್ಷಣೆ ನಮಗೆ ಹೊಸದಾಗಿ ನಮ್ಮನ್ನು ನಡೆಸುವಂಥದ್ದಾಗಿರುತ್ತೆ. ದೇವರಿಗೆ ಸ್ತೋತ್ರ. ಸೊ ಆಗಲೇ ನಾವು ನೋಡಿ, ಎಷ್ಟೋ ನಾವು ಅಂದ್ಕೋತಿರ್ತೀವಿ, ಎಷ್ಟೋ ಸಮಸ್ಯೆಗಳಲ್ಲಿ, ಸಾಲಬಾಧೆಗಳಲ್ಲಿ, ಇಕ್ಕಟ್ಟುಗಳಲ್ಲಿ ಸಿಕ್ಕಂಥ ಸನ್ನಿವೇಶದಲ್ಲಿ ದೇವರು ಮಾರ್ಗವನ್ನು ತೆರೆದೇ ಹೊರತು ನಾವು ಅಲ್ಲಿಂದ ಬಿಡಿಸ್ಕೊಳ್ಳೋಕ್ಕಾಗಲ್ಲ. ನಿಜ, ಆ ಒಂದು ಸಮಯ ಇರ್ಬೋದು, ಆ ಸಮಯದಲ್ಲೂ ಸಹ ಅವರು ನಂಬಿಗಸ್ತರ ನಡೆಸ್ತಾರಲ್ಲ. ಆಮೇನ್. ಸೊ ಹಾಗಾಗಿ ದೇವರು ನಮ್ಮನ್ನು ನಿದ್ರೆಯಲ್ಲಿ ಮಾತ್ರ ನಮ್ಮನ್ನು ಸುರಕ್ಷಿತವಾಗಿ ಕಾಯ್ತಾರೆ ಅಂತ ಅಷ್ಟು ಮಾತ್ರ ಅಲ್ಲ, ಮುಂಜಾನೆ ಸಹ ನಮಗೆ ಹೊಸ ಬಲವನ್ನು, ಹೊಸ ಕೃಪೆಯನ್ನು, ಸಮಾಧಾನವನ್ನು, ಆದರಣೆಯನ್ನು, ಸಂರಕ್ಷಣೆಯನ್ನು ಕೊಟ್ಟು ಕಾಪಾಡುವಂತಹ ದೇವರು ನಂಬಿಗಸ್ತನಾಗಿದ್ದಾನೆ. ಎಲ್ಲ ಸಮಯದಲ್ಲೂ ಸಹ ಆತನ ರಕ್ಷಣೆ ನಮಗೆ ಉಂಟು. ಆಮೇನ್. ಸೊ ಹಾಗಾಗಿ ಆ ನಂಬಿಗಸ್ತನಂಥ ದೇವರಿಗೆ ನಾವು ಸಹ ನಂಬಿಗಸ್ತರಾಗಿ ಕೃತಜ್ಞತೆಯನ್ನು ಸಲ್ಲಿಸೋಣ. ಅಷ್ಟು ಮಾತ್ರ ಅಲ್ಲ, ಆತನಲ್ಲೇ ನಿರೀಕ್ಷೆ ಇಟ್ಟು ನಂಬಿಗಸ್ತರಾಗಿ ಜೀವಿಸೋಣ. ದೇವರಿಗೆ ಮಹಿಮೆಯಾಗಲಿ, ನಮಗೆ ಆಶೀರ್ವಾದವಾಗಲಿ. ಆಮೇನ್. ಪ್ರಾರ್ಥಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯ ಸಪ. ಇದನ್ನೇ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತಾಡಂತ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ಗೆ ನಿಮಗೆ ಸ್ತೋತ್ರ. ಭಕ್ತರು ಹೇಳ್ತಾ ಇದ್ದಾರೆ, ಎಸಪ್ಪ ನಿನ್ನ ಜನರು ನಾನು ರಾತ್ರಿ ನಿದ್ರೆಗೆದ್ದು ಸಮಾಧಾನದಿಂದ ನಿದ್ದೆ ಮಾಡಿ ಎದ್ದಿದ್ದೇನೆ ಅಂತ ಹೇಳ್ತಾರೆ. ಯಾಕೆಂದರೆ ನೀವು ನನಗೆ ಕಾವಲುಗಾರನಾಗಿರೋದ್ರಿಂದ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಎಸಪ್ಪ, ನೀವು ನಮ್ಮನ್ನು ಮುಂಜಾನೆ ಬೆಳಿಗ್ಗೆ ಹಗಲಿನಲ್ಲಿ ಮಾತ್ರ ಅಲ್ಲ, ರಾತ್ರಿಯಲ್ಲೂ ಸಹ ನಂಬಿಗಸ್ತರಾಗಿ ಕಾಪಾಡ್ತಿರೋದಕ್ಕಾಗಿ ಸ್ತೋತ್ರ. ಎಲ್ಲ ರೋಗ, ಬಲಹೀನತೆ, ಬಾಧೆಗಳು, ಶತ್ರುಬಾಧೆ ಎಲ್ಲದರಿಂದ ತಪ್ಪಿಸಿ ನಮ್ಮನ್ನು ನಂಬಿಗಸ್ತರಾಗಿ ಕಾಯ್ತಕ್ಕಂತಹ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಆಮೇನ್. ನಮ್ಮ ಪ್ರಾರ್ಥನೆ ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಅಪ್ಪ, ಅವರು ಯಾವ ಕಾರ್ಯದಲ್ಲಿ ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ ನಿಮ್ಮ ಜೀವದ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.